ಸರ್ಕಾರದ ವಿರುದ್ಧ ಬಳಕೆರೆ ನಿವಾಸಿಗಳು ಸಿಡಿದೆದ್ದಿದ್ದಾರೆ. ಕಿತ್ತೋದ ರಸ್ತೆಗಳಿಂದ ಬೇಸತ್ತು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಾಂಡಲೆ ಹಾರೆ ಹಿಡಿದು ನಿವಾಸಿಗಳು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಧೂಳು ಕಸ ಕಡ್ಡಿಯನ್ನ ತಾವೇ ಕ್ಲೀನ್ ಮಾಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟಿಸಿದ್ದಾರೆ ಇಲ್ಲಿನ ನಿವಾಸಿಗಳು. ನಮ್ಮ ಟ್ಯಾಕ್ಸ್ ಅನ್ನ ನಮಗೆ ರೀಫಂಡ್ ಮಾಡಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಟ್ಯಾಕ್ಸ್ ಅನ್ನ ರೀಫಂಡ್ ಮಾಡಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಐ ಪೇ ಟ್ಯಾಕ್ಸ್ ಫಾರ್ ರೋಡ್ ನಾಟ್ ಫಾರ್ ರೋಲರ್ ಕಾಸ್ಟರ್ ಅಂತ ಹೇಳಿ ಟಿ ಶರ್ಟ್ ಅನ್ನ ಹಾಕಿ ಇಲ್ಲಿನ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಳಗೆರೆ ನಿವಾಸಿಗಳು ಸಿಡಿದಿದ್ದಾರೆ. ಸ್ವಂತ ದುಡ್ಡಲ್ಲಿ ಹಾರೆ ಗುದ್ದಲಿ ಟ್ರ್ಯಾಕ್ಟರ್ ಅನ್ನ ತರಿಸಿ ಅವರು ರಸ್ತೆಯನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಕಟ್ಟಿದಂತಹ ಟ್ಯಾಕ್ಸ್ ಏನಿದೆ ಅದನ್ನ ನಮಗೆ ರೀಫಂಡ್ ಮಾಡಿ ಅಂತ ಹೇಳಿ ಇಲ್ಲಿನ ನಿವಾಸಿಗಳು ಕೇಳ್ತಾ ಇದ್ದಾರೆ. ಸ್ವತಃ ತಾವೇ ಧೂಳು ಕಸ ಕಡ್ಡಿಯನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ಆ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಬಳಗೆರೆ ನಿವಾಸಿಗಳು ನಿಜಕ್ಕೂ ಕೂಡ ಆಕ್ರೋಶಗೊಂಡಿದ್ದಾರೆ. ಬಾಂಡಲಿ ಹಾರೆ ಹಿಡಿದು ವಿಭಿನ್ನ ರೀತಿಯಲ್ಲಿ ತಾವೇ ಈ ರಸ್ತೆಗಳನ್ನ ಕ್ಲೀನ್ ಮಾಡೋದ್ರ ಮೂಲಕ ಪ್ರತಿಭಟಿಸಿದ್ದಾರೆ. ರಸ್ತೆಗಳಿಂದ ಬೇಸತ್ತು ಹೋದಂತಹ ಇಲ್ಲಿನ ನಿವಾಸಿಗಳು ವಿಭಿನ್ನ ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಮೊನ್ನೆ ಬೈಕ್ ಸವಾರ ಇದೇ ಒಂದು ರಸ್ತೆಯಲ್ಲಿ ಬಿದ್ದು ಕೈಯನ್ನ ಮುರಿದುಕೊಂಡಿದ್ದ. ಆತನ ಭುಜಕ್ಕೆ ಪೆಟ್ಟಾಗಿ ಆಪರೇಷನ್ ಕೂಡ ಆಗಿತ್ತು. ಆದರೂ ಕೂಡ ಈ ರಸ್ತೆಯ ಕತೆ ಇದೇ ಆಗೋಗ್ಬಿಟ್ಟಿತ್ತು. ಅದೇ ರಸ್ತೆಯಲ್ಲಿ ಈಗ ಅಲ್ಲಿನ ಸುತ್ತಮುತ್ತಲ ನಿವಾಸಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಳಗೆರೆ ರಸ್ತೆಯಲ್ಲಿ ಬೆಳ್ಳಂಬೆಳಗ್ಗೆ ಬೀದಿಗಿಳಿದಂತಹ ಜನಸಾಮಾನ್ಯರು ಟ್ರ್ಯಾಕ್ಟರ್ ತರಿಸಿ ರಸ್ತೆಯನ್ನ ಸ್ವತಃ ತಮ್ಮ ದುಡ್ಡಿನಲ್ಲಿ ತಾವೇ ಕ್ಲೀನ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ವಿಭಿನ್ನವಾಗಿ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗದೇ ಇರೋ ಕಾರಣಕ್ಕೆ ಸ್ವತಃ ಅಲ್ಲಿನ ನಿವಾಸಿಗಳೇ ಈ ರೀತಿಯಾಗಿ ರಸ್ತೆ ಕ್ಲೀನ್ ಮಾಡೋದಕ್ಕೆ ಹಾಗೇನೆ ಅಲ್ಲಿನ ಗುಂಡಿಗಳನ್ನ ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗುಂಡಿಗಳ ಹಾವಳಿಗೆ ಬ್ರೇಕ್ ಬಿದ್ದಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಬೆಂಗಳೂರಿನ ಬೆಳಗೆರೆಯ ಸ್ಥಿತಿಯನ್ನ ನೋಡ್ಬಿಟ್ರೆ ನಿಜಕ್ಕೂ ಆಘಾತ ಆಗತ್ತೆ. ಬೆಳಗೆರೆಯಲ್ಲಿ ಮೊನ್ನೆ ತಾನೇ ಒಂದು ಘಟನೆ ನಡೆದಿತ್ತು. ಬೈಕ್ ಸವಾರರೊಬ್ಬರು ಗುಂಡಿಗೆ ಆಯತಪ್ಪು ಬಿದ್ದು ಅವರ ಭುಜದ ಮೂಳೆ ಮುರಿತಾಗಿತ್ತು, ಆಪರೇಷನ್ ಕೂಡ ಆಗಿತ್ತು. ಇದ್ರ ವಿರುದ್ಧ ಅಲ್ಲಿನ ನಿವಾಸಿಗಳು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಮ್ಮ ಸ್ವಂತ ದುಡ್ಡಲ್ಲೇ ಆರೆ ಗುದ್ದಲಿ ಟ್ರ್ಯಾಕ್ಟರ್ ಅನ್ನ ತರಿಸಿ ಆ ಜಾಗವನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಜಾಗದಿಂದ ಕೆಲವೇ ದೂರದಲ್ಲಿ ಒಂದು ಘಟನೆ ನಡೆದಿದ್ದಂದು. ಅಂದ್ರೆ ಬೈಕ್ ಸವಾರ ಬಿದ್ದು ಭುಜವನ್ನ ಮುರ್ಕೊಂಡಿದ್ದ. ಇದ್ರ ವಿರುದ್ಧ ಸಿಡಿದೆದ್ದಿರುವಂತ ಬಳಗೆರೆ ನಿವಾಸಿಗಳು ತಮ್ಮ ಸ್ವಂತ ದುಡ್ಡಲ್ಲಿ ಒಂದು ಆರೆ ಗುದ್ದಲಿ ಟ್ರ್ಯಾಕ್ಟರ್ ಅನ್ನ ತರಿಸಿ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ, ಆದ್ರೆ ಸರ್ಕಾರ ನಮಗೆ ಒಂದು ಒಳ್ಳೆ ರಸ್ತೆಯನ್ನ ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರಬಹುದು. ಇಲ್ಲಿರುವಂತ ಧೂಳು ಕಸವನ್ನ ತಮ್ಮ ಕೈಯಾರೆ ಕ್ಲೀನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೋಟಿ ಕೋಟಿ ಕೊಟ್ಟು ಸರ್ಕಾರ ಸ್ವೀಪಿಂಗ್ ಮಷೀನ್ ಅನ್ನ ಖರೀದಿ ಮಾಡುತ್ತೆ. ಆದ್ರೆ ಆ ಸ್ವೀಪಿಂಗ್ ಮಷೀನ್ ಎಲ್ಲೋಯ್ತು, ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲೋಯ್ತು ಅನ್ನುವಂತ ಪ್ರಶ್ನೆಯನ್ನ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ನಾನು ಇಲ್ಲಿನ ನಿವಾಸಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಇಲ್ಲಿ ಕ್ಲೀನ್ ಅನ್ನ ಮಾಡ್ತಾ ಇದ್ದೀರಾ, ಅಂದ್ರೆ ಸರ್ಕಾರಕ್ಕೆ ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ, ಆದ್ರೆ ಸರ್ಕಾರ ನಮಗೆ ಒಳ್ಳೆ ರಸ್ತೆಯನ್ನ ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶ ನಿಮ್ಮಲ್ಲಿದೆ. ಏನ್ ಹೇಳಕ್ ಬಯಸ್ತೀರಾ? ಸೊ ಅದೇ ನಮಸ್ಕಾರ. ನಮ್ಗೆ ಇದು ಎಷ್ಟು ಬೇಜಾರಾಗತ್ತೆ ಅಂದ್ರೆ ನಾವು ಮಲ್ಟಿಪಲ್ ಟೈಮ್ಸ್ GBA ಕಮಿಷನರ್ನ ಮತ್ತೆ ಜಾಯಿಂಟ್ ಕಮಿಷನರ್ ಮಹದೇವಪುರ ಜಾಯಿಂಟ್ ಕಮಿಷನರ್ನ ಕೇಳ್ಕೊಂಡಿದೀವಿ, ಡಸ್ಟಿಗೆ ಒಂದು ಏನಾದ್ರೂ ನಮ್ಗೆ ಪರಿಹಾರ ಕೊಡಿ ಅಂತ. ಇದುವರೆಗೂ ನಮ್ಗೆ ಯಾವುದೇ ತರ ಸಹಾಯ ಸಿಕ್ಕಿಲ್ಲ. ಸೊ ಅದನ್ನ ಬೇಜಾರಾಗಿ ಮತ್ತೆ ಸ್ವೀಪಿಂಗ್ ಮಷಿನ್ ಯಾವಾಗ ಅವ್ರು ಅನೌನ್ಸ್ ಮಾಡಿದ್ರಲ್ಲ, ನಾವು 620 ಕೋಟಿ ಎಷ್ಟೋ ಇದನ್ನ ಅಲಾಟ್ ಮಾಡಿ ಸ್ವೀಪಿಂಗ್ ಮಷಿನ್ಸ್ಗೆ ನಾವು ಇದನ್ನ ಏನದು ಅಲಾಟ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಸೊ ಅವಾಗ ಭಾರಿ ಖುಷಿ ಆಗೋಯ್ತು, ಮಷಿನ್ಸ್ ಬರುತ್ತೆ, ನಮ್ ರೋಡ್ ಇಂಡಸ್ಟ್ ಕಡಿಮೆ ಆಗತ್ತೆ ಅಂತ ಅನ್ಬಿಟ್ಟು. ಆದ್ರೆ ನೋಡಿದ್ರೆ ಸ್ವೀಪಿಂಗ್ ಮಷೀನು ಇಲ್ಲ, ನಮ್ಗೆ ಲೇಬರರ್ಸು ಇಲ್ಲ. ಇಲ್ಲಿರೋ ಡಸ್ಟ್ ಇಂದ ಎಷ್ಟೋ ಜನ ಸ್ಕೂಲ್ ಮಕ್ಕಳು ಮತ್ತೆ ಎಷ್ಟೋ ಜನಕ್ಕೆ ರೆಸ್ಪಿರೇಟರಿ ಪ್ರಾಬ್ಲಮ್ ಆಗಿ ತುಂಬಾ ಸಫರ್ ಮಾಡ್ತಾ ಇದೀವಿ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ಕೂಡ ದುಡ್ಡು ಅಲಾಟ್ ಮಾಡ್ತಾ ಇದಾರೆ ಸ್ವೀಪಿಂಗ್ ಮಷಿನ್ ತರಬೇಕು ಅಂತ ಅನ್ಬಿಟ್ಟು. ಆದ್ರೆ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಟ್ಯಾಕ್ಸ್ ಏನದು ದುಡ್ಡು ಟ್ಯಾಕ್ಸ್ ಮನಿ ಎಲ್ಲಿ ಹೋಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಸೊ ಅವ್ರೊಂಚೂರು ತೋರ್ಸಿದ್ರೆ, ಅವ್ರೊಂಚೂರು ನಮ್ಗೆ ಪಬ್ಲಿಷ್ ಮಾಡಿದ್ರೆ ಸ್ವೀಪಿಂಗ್ ಮಷಿನ್ಗೆ ಎಷ್ಟು ಅಲಾಟ್ ಮಾಡಿದ್ದಾರೆ,
ಎಲ್ಲಿ ಹೋಗ್ತಾ ಇದೆ ಮಷೀನು ಅಂತ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಅಂದ್ರೆ ಎಲ್ಲೋಯ್ತು ಆ ದುಡ್ಡು ಅಂತ ಗೊತ್ತಿಲ್ಲ. ಸ್ವೀಪಿಂಗ್ ಮಷೀನು ಇಲ್ಲ, ಈ ಕಡೆ ಟ್ಯಾಕ್ಸ್ ಮನಿ ಏನೋ ದುಡ್ಡು ಕೂಡ ಹೇಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು ಸಿಗ್ನೇಚರ್ ಕ್ಯಾಂಪೇನ್ ಕೂಡ ಮಾಡ್ತಾ ಇದೀವಿ. ನಿರ್ಮಲಾ ಸೀತಾರಾಮ್ ಮೇಡಮ್ಗೆ ಒಂದು ಕೇಳ್ಕೊಂಡು ಸೆಂಟ್ರಲ್ ಅಲ್ಲಿ ಮತ್ತೆ ಸ್ಟೇಟ್ ಅಲ್ಲಿ ಬೋರ್ಡ್ ಕ್ರಿಯೇಟ್ ಮಾಡೋದಕ್ಕೆ, ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಬೋರ್ಡ್ ಮೂಲಕ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ ಟ್ಯಾಕ್ಸ್ ಮನಿ ಹೇಗೆ ಖರ್ಚಾಗ್ತಾ ಇದೆ ಅನ್ನೋ ಒಂದು ಸೂಪರ್ವೈಸರಿ ಪವರ್ ಕೊಡಬೇಕು ಆ ಬೋರ್ಡ್ ಮೆಂಬರ್ಸ್ಗೆ. ಸೊ ಅವಾಗ ನಮ್ಗೆ ಗೊತ್ತಾಗತ್ತೆ ಆ ದುಡ್ಡು ಎಲ್ಲೋಗ್ತಾ ಇದೆ, ಕರೆಕ್ಟಾಗಿ ವ್ಯಯ ಆಗ್ತಾ ಇದೆಯಾ, ಉಪಯೋಗಕ್ಕೆ ಬರ್ತಾ ಇದೆಯಾ ಅಂತ ಗೊತ್ತಾಗತ್ತೆ. ಸೊ ಇವತ್ತು ಮಟ್ಟಿಗೆ ನಮಗೆ ಸದ್ಯಕ್ಕೆ ರಿಲೀಫ್ ಸಿಗ್ಬೇಕು ಅಂದ್ಬಿಟ್ಟು ನಾವೇ ದುಡ್ಡೆಲ್ಲ ಕ್ರೌಡ್ ಫಂಡ್ ಮಾಡಿ ಇದನ್ನ ಮಾಡ್ಕೋತಾ ಇದೀವಿ. ಸೊ ಇವಾಗ ದುಡ್ಡು ಹೋಗ್ತಾ ಇದೆ, ಟ್ಯಾಕ್ಸ್ ಮನಿ ಹೋಗ್ತಾ ಇದೆ, ಹೆಲ್ತ್ ಹೋಗ್ತಾ ಇದೆ, ಟ್ರಾಫಿಕ್ ಇಂದ ಟೈಮ್ ಹೋಗ್ತಾ ಇದೆ. ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವೆಲ್ಲ ದುಡ್ಡನ್ನ ಟ್ಯಾಕ್ಸ್ ದುಡ್ಡು ಏನ್ ಕಟ್ತೀವಲ್ಲ ಅದನ್ನ ಕ್ರೌಡ್ ಫಂಡ್ ಮಾಡಿ ಈ ಕೆಲಸ ಮಾಡ್ಕೋತೀವಿ. ಸೊ ನಮ್ ಸಿಟಿ ನಾವು ಕಟ್ಕೋತೀವಿ. ನಮ್ಗೆ ಟ್ಯಾಕ್ಸ್ ಫ್ರೀ ಏರಿಯಾ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡ್ಬಿಡಿ. ಸೊ ಇದು ರೀಫಂಡ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾವು ಟ್ಯಾಕ್ಸ್ ರೀಫಂಡ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಸೊ ಇದು ತುಂಬಾ ಒಂದು ಅನ್ಯಾಯವಾದ ಪರಿಸ್ಥಿತಿ ನಮ್ಮ ಟ್ಯಾಕ್ಸ್ ಪೇಯರ್ಸ್ಗೆ ಅಂತ ಹೇಳ್ಬೋದು ಮ್ಯಾಮ್. ಸರ್, ಇವಾಗ ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಾ ಅಂದ್ರೆ GB ಅಧಿಕಾರಿಗಳು ಮಾಡ್ಬೇಕಾಗಿರೋ ಕೆಲಸನ ನೀವ್ ಮಾಡ್ತಾ ಇದ್ದೀರಾ? ಅದೇ ಮೇಡಮ್, ನಮ್ ದೌರ್ಭಾಗ್ಯಕರವಾದ ಸ್ಥಿತಿ ನೋಡಿ. ವೀಕ್ ಡೇಸ್ 5 ದಿವಸ ದನ ಕೆಲಸ ಮಾಡ್ದಂಗ್ ಕೆಲಸ ಮಾಡ್ತೀವಿ. ಬಟ್ ಎಮ್ಮೆ ಚರ್ಮ ನಮ್ಗಲ್ಲ, ಎಮ್ಮೆ ಚರ್ಮ ಈ ಅಧಿಕಾರಿಗಳಿಗಿದೆ. 5 ದಿವಸ ದುಡಿದು ಬಿಟ್ಟು ವೀಕೆಂಡ್ಸ್ ಇಂಥ ಕೆಲಸಗಳು ನಾವು ಮಾಡೋ ದೌರ್ಭಾಗ್ಯಕರವಾದ ಪರಿಸ್ಥಿತಿ. ಅದೇ ನಮ್ ಬಾಧೆ. ಇನ್ನು ನಂಬಿ ಪ್ರಯೋಜನ ಇಲ್ಲ, ಇನ್ನು ನಾವೇ ಮಾಡೋಣ ಅಂತ ಒಂದು ತೀರ್ಮಾನದಲ್ಲಿದ್ದೀವಿ. ಟ್ಯಾಕ್ಸ್ ಕಟ್ಟುಗಳು 30% ಟ್ಯಾಕ್ಸ್ ಕಟ್ಬಿಟ್ಟು ಇದು ಮಾಡ್ಬೇಕಂದ್ರೆ ಅದೇ ನಮ್ಗೆ ತುಂಬಾ ಬಾಧೆ ಆದ ವಿಷಯ. ಕೇಳಿಸ್ಕೊಂಡ್ರಲ್ಲ, ಅಂದ್ರೆ ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತ ಮಾತು ಅಂದ್ರೆ ನಾವು ಟ್ಯಾಕ್ಸ್ ಅನ್ನ ಕಟ್ತೀವಿ, ಆದ್ರೆ ಇದೇನಾ ನಮಗೆ ಸಿಗ್ತಾ ಇರುವಂತ ಭಾಗ್ಯ ಅನ್ನುವಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ನಾವು ಕಟ್ತಾ ಇರೋ ಟ್ಯಾಕ್ಸ್ ಅನ್ನ ನಾವು ವಾಪಸ್ ಕೊಟ್ಬಿಡಿ, ಯಾಕಂದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸವನ್ನ ನಾವೇ ಮಾಡ್ಕೊಂತಾ ಇದೀವಿ, ನಮ್ಮ ರಸ್ತೆಯನ್ನ ನಾವೇ ಕ್ಲೀನ್ ಮಾಡ್ತಾ ಇದೀವಿ, ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿನ ನಿವಾಸಿಗಳು ಹೊರಹಾಕ್ತಾ ಇರುವಂತದ್ದು. ಆದಷ್ಟು ಬೇಗ ಇದಕ್ಕೆ ಒಂದು ಉತ್ತರವನ್ನ ಸಿಗಬೇಕು ಅಂತ ಆಗ್ರಹಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಶ್ಯಾಮ್ ಸುಂದರ್ ಜೊತೆ ಚಂದನ, ಬೆಂಗಳೂರು.